ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ಹೇಗೆ ಬಂದಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನು ಮಜ್ಜಿಗೆ ಮಾಡಿ ಬೆಣ್ಣೆ ಮೇಲೆ ಬಂದಿರತಕ್ಕಂಥ ಬೆಣ್ಣೆನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಇದನ್ನು 2 3 ಸಲ ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ಇದನ್ನು ಒಂದು ಸಲ ಆಲ್ರೆಡಿ ತೊಳೆದೀನಿ, ಮತ್ತೊಂದು ಸಲ ಇದನ್ನು ಮತ್ತೆ ತೊಳಿತಾ ಇದ್ದೀನಿ. ಜಾಸ್ತಿ ನೀರಕ್ಕೆ ತೊಳಿಬೇಕು, ಅದರಲ್ಲಿರೋ ಮಜ್ಜಿಗೆ ಅಂಶವಷ್ಟು ನೀರಲ್ಲಿ ಬಿಟ್ಕೊಂಡು ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಬಸಿದು ಮತ್ತೆ ಬೇರೆ ಬೇರೆ ನೀರು ಹಾಕಿ 2 3 ಸಲ ತೊಳಿಬೇಕು. ಮಜ್ಜಿಗೆ ಅಂಶ ಎಲ್ಲ ಹೋಗಿ ಅದ್ರಾಗ ಬರೀ ಬೆಣ್ಣೆ ಮಾತ್ರ ಉಳಿಯುತ್ತೆ. ಇವಾಗ ನಾನಿಲ್ಲಿ 3 ಸಲ ಬೆಣ್ಣೆನ ತೊಳೆದು ಇಟ್ಕೊಂಡಿನಿ. ಇದು ಎಮ್ಮೆ ಬೆಣ್ಣೆ. ಆಕಳ ಬೆಣ್ಣೆ ಆದರೆ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ. ಇದು ವೈಟ್ ಕಲರ್ ಐತಿ. ಎಮ್ಮೆ ಹಾಲಿಂದ ಮಾತ್ರ ಬೆಣ್ಣೆ ಇದು. ಇವಾಗ ನಾನೊಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕಿ ಅದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಕಾಯಕ್ಕೆ. ಇವಾಗ ಬೆಣ್ಣೆ ಎಲ್ಲ ನಿಧಾನವಾಗಿ ಕರಗಕತ್ತೈತಿ. ಇವಾಗ ತುಪ್ಪ ಆಗಲಿಕ್ಕೆ ಒಂದು 15 20 ನಿಮಿಷ ಟೈಮ್ ಬೇಕಾಗುತ್ತೆ. ಇದು ನಿಧಾನವಾಗಿ ಬೆಣ್ಣೆ ಕರಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದು ಬಬಲ್ಸ್ ಬರ್ತಾ ಇಲ್ಲ, ಇನ್ನೊಂದು 15 20 ನಿಮಿಷ ಆಗುತ್ತೆ. ಯಾವಾಗಲೂ ಬೆಣ್ಣೆ ಚೆನ್ನಾಗಿ ತುಪ್ಪ ಆಗಕ್ಕೆ. ಇವಾಗ ಕಾಯಕತ್ತೈತಿ, ಕುದಿಯಕತ್ತೈತಿ. ಹಂಗೆ ಒಂದೊಂದು ಬಬಲ್ಸ್ ಬರಕತ್ತವು. ಇದು ಇವಾಗ ಚೆನ್ನಾಗಿ ಕುದಿಯಕತ್ತೈತಿ. ಇವಾಗ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ತುಪ್ಪ ಮಾತ್ರ ಕೆಳಗೆ ಉಳಿತೈತಿ. ಅದು ನೀರು ತುಪ್ಪ ಬೆಣ್ಣೆ ಕುದ್ದು ನೀರೆಲ್ಲ ಆವಿಯಾಗಿ ಮೇಲೆ ಹೋಗಿ ಬರೀ ತುಪ್ಪ ಮಾತ್ರ ಕೆಳಗೆ ಉಳಿಯುತ್ತೆ. ಇನ್ನೂ ಇದರಲ್ಲಿ ನೀರಿನ ಅಂಶ ಐತಿ, ಅದಕ್ಕೆ ಇನ್ನೂ ಕುದಿಯಕತ್ತೈತಿ. ಇದು ಈಗ ಚೆನ್ನಾಗಿ ಕುದ್ದು ಆಗಲೇ ತುಪ್ಪ ಆಗೋಕ್ಕೆ ರೆಡಿಯಾಗಿತ್ತು. ಬೆಣ್ಣೆ ಎಲ್ಲ ಕರಗಿ ಚೆನ್ನಾಗಿ ಕುದಿತೈತಿ. ಇನ್ನೂ 1-2 ನಿಮಿಷ ಬೇಕು. ಇದು ಬಬಲ್ಸ್ ಎಲ್ಲ ದೊಡ್ಡದು ಗುಳ್ಳಿ ಬರಕತ್ತೈತಲ್ಲ, ಅದಷ್ಟು ಹೋಗಿ ಸಣ್ಣದಾಗಿ ಬರುತ್ತೆ. ಅದು ತುಪ್ಪ ಪಟ 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 ಅಂತ ಕುದೀತಿರುತ್ತೆ. ಅದು ತುಪ್ಪ ಬೆಣ್ಣೆ ಕುದೀತಿರ್ತೈತಿ. ಅದು ತುಪ್ಪ ಆದ ತಕ್ಷಣವೇ ಅದು ಸುಮ್ಮನೆ ಆಗಿಬಿಡುತ್ತೆ. ಅದು ಏನು ಸೌಂಡ್ ಮಾಡಲಾರ್ದ ಹಂಗೆ ಸುಮ್ಮನೆ ಆದ ತಕ್ಷಣ ನಮಗೆ ಗೊತ್ತಾಗಬೇಕು ಅದು ತುಪ್ಪ ಆಗೈತಿ ಅಂತೇಳಿ ಅರ್ಥ. ಈಗ ಇದು ತುಪ್ಪ ಆಗೈತಿ. ನಾನು ಸ್ವಲ್ಪ ಚೆನ್ನಾಗಿ ಇದಾಗಲಿ ಅಂತಂದು ಬಿಡಕತ್ತೀನಿ. ಸಣ್ಣ ಬಬಲ್ಸ್ ಬರಕತ್ತೈತದ, ಅಲ್ಲೇ ತುಪ್ಪ ರೆಡಿಯಾಗೈತಿ. ಇವಾಗ ಮೇಲೆ ಉಪ್ಪು ಬರಕತ್ತೈತದ ಸಣ್ಣಗೆ. ತುಪ್ಪ ಒಂದೊಂದು ಸಲ ತುಪ್ಪ ಆದ ತಕ್ಷಣ ಉಪ್ಪು ಬರಕತ್ತಿ ಬಿಡ್ತೈತಿ. ಅದು ಕುದ್ದು ಇದು ಇವಾಗ ಮ್ಯಾಲೆ ಬರಕತ್ತೈತಿ. ಅಲ್ಲೇ ಒಲೆ ಮೇಲೆ ಬಿಟ್ರೆ ಉಕ್ಕಿ ಬಿಡ್ತೈತಿ. ನೋಡ್ಕೊಂತಿದ್ದದನ್ನ ಇಳಿಸ್ಬೇಕು. ಬೇರೆ ಏನಾರು ಕೆಲಸ ಮಾಡೋಕೆ ಹೋದ್ವಿ ಅಂದ್ರೆ ಅದೆಲ್ಲ ಉಕ್ಕಿ ಹೋಗ್ಬಿಡ್ತೈತಿ. ಮತ್ತೆ ಇಲ್ಲ ಜಾಸ್ತಿನೂ ಕಾಡ್ಬಿಡ್ತೈತಿ. ನೋಡ್ತಾನೆ ಇರ್ಬೇಕು. ಇದ್ರಂಗೆ ಬಬಲ್ಸ್ ಬರಕತ್ತಿದಾಗ ಬಿಟ್ಟು ಹೋಗ್ಬಾರ್ದು.
ಇದು ಸುಮ್ಮನೆ ಆಯ್ತು ಇವಾಗ. ಪಟ ಪಟ ಅನ್ನೋದೆಲ್ಲ ಸೌಂಡ್ ಎಲ್ಲ ಕಡಿಮೆ ಆಗಿ ಸುಮ್ಮನೆ ಆಯ್ತು ಇವಾಗ. ಈಗಿದು ತುಪ್ಪ ನಮಗೆ ರೆಡಿಯಾಗೈತಿ. ಇದಿವಾಗ ತುಪ್ಪ ರೆಡಿಯಾಗೈತಿ. ಇದು ಆಲ್ರೆಡಿ ಉಕ್ಕು ಬರ್ತಾಯಿತ್ತು. ನಾನು ಅದಕ್ಕೋಸ್ಕರ ಇದು ಪಾತ್ರೆನ ಕೆಳಗೆ ಇಳಿಸಿ ಒಂದು 4 ಹಳ್ಳು ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೆ. ನೀವು ಬೇಕಿದ್ರೆ ನುಗ್ಗೆ ಸೊಪ್ಪು ಹಾಕೋರು ನುಗ್ಗೆ ಸೊಪ್ಪು ಒಂದು 10-12 ಎಲೆನ ಹಾಕಿ ಮುಚ್ಚಿಡ್ಬೋದು. ಇಲ್ಲಾಂದ್ರೆ ಒಂದು ವೀಳ್ಯದ ಎಲೆನ ಹಾಕಿ ಮುಚ್ಚಿಟ್ರೆ ಅದು ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಕೆಲವೊಬ್ಬರು ಅರಿಶಿಣ ಕೂಡ ಹಾಕ್ತಾರೆ ಇದಕ್ಕೆ, ಒಂದು 1/4 ಟೀ ಸ್ಪೂನಷ್ಟು. ನಾವು ಅರಿಶಿಣ ಏನೂ ಹಾಕಲ್ಲ. ಹಾಗೆ ಒಂದು 4 ಹಳ್ಳು ಉಪ್ಪು ಹಾಕಿ ಮುಚ್ಚಿಟ್ಟಿದ್ದೆ. ಇದು ಬೆಳಗ್ಗೆ ಟೈಮು ಇದ್ರಂಗೆ ಕಾಣಕತ್ತಿತ್ತು. ಇದು ನೈಟ್ ಮಾಡಲಿಲ್ಲ ನಾನು ಅದ್ರದ್ದು ವಿಡಿಯೋ, ಬೆಳಿಗ್ಗೆ ತೋರಿಸ್ತೀನಿ. ನನ್ನ ಮಗ ಇವಾಗ ಟಿಫನ್ ಬಸ್ಲಿದ್ದ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದ, ಅದೆಲ್ಲ ಕೆಳಗೆ ಇಳಿದಿತ್ತು. ಅದು ಪೂರ್ತಿಯಾಗಿ ತುಂಬೈತಿ. ಇದರಲ್ಲಿ ಸ್ವಲ್ಪ ಆಗಿತ್ತು. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಇಲ್ಲಿ ತನಕ ಆಗೈತಿ ಟಿಫನ್ ಬಸ್ನಾಗ. ಇದ್ರಾಗ ಒಂದು 4 ಟೀ ಸ್ಪೂನ್ ಆಗಷ್ಟು